ವಿದ್ಯಾರ್ಥಿಗಳೇ, ಇವು ನಿಮಗೆ ಇವು ಧನ ಸಂಖ್ಯೆ ಋಣ ಸಂಖ್ಯೆ ಮತ್ತು ಪ್ಲಸ್ ಮೈನಸ್ ಅವು ಬಂದು ಅಂದ್ರೆ ಇವು ಬಂದೇ ಬರ್ತಾವೆ. ನೀವು ಗುಣಾಕಾರ ಕಲ್ತಿದ್ರೆ ಸಾಕು, ನಿಮಗೆ ಈ ನೇಮ್ಗಳು ಗುರ್ತಾಗಿಬಿಡ್ತು ಅಂತಂದ್ರೆ ನಿಮಗೆ ಭಾಳ ಸಾಡತ್ತೆ. ನೋಡ್ಲಿಕ್ಕೆ ಉತ್ತರ ಭಾಳ ಇದು ಅನ್ನಿಸ್ತದೆ. ಆದ್ರೆ ಗಣಿತ ಹೇಳೋ ಲಕ್ಷ ಕೊಟ್ಟು ನೋಡಬೇಕು. ಹೆಂಗೆ ಸರ್ ತಿಳಿಸ್ತಾರೆ, ಇಂಥ ಗಣಿತಗಳನ್ನು ಹೆಂಗೆ ಮಾಡಬೇಕು ಎಲ್ಲ ಇಂಥವೇ ಬೀಳುತ್ತಿರ್ತಾವೆ ನಿಮ್ಮ ಸೈನ್ಸ್ ಸ್ಕೂಲ್ಗೆ. ಬರೀ ಲಾಭಾನಿ ಗಣಫಲ ಸೂತ್ರತೆ ಅಲ್ಲ, ಇಂಥವೆಲ್ಲ ಮೆಂಟಲ್ ಎಬಿಲಿಟಿ ಗಣಿತಗಳು ಬೀಳ್ತಿರ್ತಾವೆ. ನೀವು ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತಿರ್ತಾನು. ನೀವು ಮಾಡೋ ಮುಂದೆ ಮೊದಲು ಮ್ಯೂಟ್ ಮಾಡಿರಿ, ಆಮೇಲೆ ಮ್ಯೂಟ್ ತೆಗೀರಿ, ನಾ ಬಂದೆಲ್ಲ ತಿಳಿಸ್ಬಿಡ್ತಾನೆ. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಲಕ್ಷ ಅವ್ಯಕ್ತ ಪದ ಅಂದರೆ ನಿರ್ದಿಷ್ಟವಾದ ಹೆಸರಲ್ಲ. ಎಕ್ಸ್ ಇರ್ಬೋದು, ವಾಯ್ ಇರ್ಬೋದು, ಎ ಇರ್ಬೋದು, ಎಮ್ ಇರ್ಬೋದು, ಎನ್ ಇರ್ಬೋದು. ಇವಕ್ಕೆ ಏನಂತಾರೆ? ಅವ್ಯಕ್ತ ಪದಗಳು ಅಂತ. ಅದಕ್ಕೆ ಹೇಳ್ಯಾರ ಅವರು, ಅವ್ಯಕ್ತ ಪದಗಳನ್ನು ಕಂಡುಹಿಡಿದ್ರಿ ಅಂದ್ರೆ ಅರ್ಥಾತ್ ಏನು ಎಕ್ಸದ ಬೆಲೆ ಕಂಡುಹಿಡಿಯಿರಿ ಅಂತ. ಈಗ ನೋಡಿ, 3x upon 4 is equal to 3. 3x ಇದಕ್ಕೆ ಭಾಗಾಕಾರ ಆಗ್ಯದ, ಬರೋಬ್ಬರಿ ಚಿಕ್ಕ ಹೊತ್ತಂದ್ರೆ ಇದೇನಾಗ್ತದ? ಇದು ಭಾಜಕದ ಈ ಕಡೆ ಹೋಗ್ತದೆ, ಏನಾಗ್ತದ? ಗುಣಲಬ್ಧ ಅಂತ. ಇದು ಭಾಗಾಕಾರ ಅದ, ಬರೋಬ್ಬರಿ ಚಿಕ್ಕ ಹೊತ್ತ ಗುಣಲಬ್ಧ ಆಗಿಬಿಡ್ತದೆ. ಇನ್ನು 3x is equal to 3 ಗುಂಡ್ಲೆ 4. 3x is equal to 12. x is equal to 12. ಸರಾಸವಾಲೆ ಆ 3 ಏನಾಗ್ತದೆ? ಭಾಗಾಕಾರ ಆಗಿಬಿಡುತ್ತೆ. ಇದು ಇಲ್ಲಿ ತಳಗೆ ಬರ್ತದೆ. ಎಕ್ಸ್ ಬರ್ಬೇಕಾದ್ರೆ 12ಕ್ಕೆ ನೀವೇನು ಮಾಡಬೇಕು? ಭಾಗಿಸ್ಬೇಕಿದು. ಇದು ಗುಣಾಕಾರ ಅಂದ್ರೆ ಇದಕ್ಕೆ ಭಾಗಾಕಾರ ಮಾಡ್ಬೇಕು. ಇಲ್ಲಿ ಮಾಡಿ ನಾವು 3 1 3 4 ಬರೋಬ್ಬರಿ 4. ಆನ್ಸರ್ x is equal to 4. x is equal to 4. ಅದರಂತೆ ಸೇಮ್ ಅದ, ನೀವು ತಿಳ್ಕೊಂಡು ಮಾಡ್ತಿದ್ರೆ ಮಾಡಿ. ಯಾಕಂದ್ರೆ ಗಣಿತಗಳು ಒಂದು 2-3 ಹಾಕಿದೀವಿ ಅಂತಂದ್ರೆ ನಿಮಗೆ ಏನಾಗ್ತದೆ? ಈಸಿಯಾಗಿ ಮಾಡ್ಲಿಕ್ಕೆ ಬರ್ತವೆ. ಒಂದೇ ಗಣಿತ ಹಾಕೋದ್ರಿಂದ ಅಲ್ಲ, ಅಂಥದ್ದೇ ಒಂದು ಮಾದರಿನ ಕೆಳಗೆ ಹಾಕೇನು ಮಾಡೋದಾಗಿತ್ತು ಅಂದ್ರೆ ವಿಡಿಯೋ ಆನ್ ಮಾಡಿ ನೋಡಿ. 15x upon 5 is equal to 21. 15x is equal to 21. ಭಾಗಾಕಾರದಲ್ಲಿ ಚಿಕ್ಕೋತಂದ್ರೆ ಗುಣಾಕಾರ ಆಗ್ತದೆ. 15x is equal to 105. x is equal to 105. ಇದು ಎಕ್ಸ್ ಬರ್ಬೇಕಾದ್ರೆ 15 ಏನಾಗ್ತದೆ? ಗುಣಾಕಾರ ಇರ್ತದೆ, ಭಾಗಾಕಾರ ಆಗ್ತದೆ. ಅದನ್ನ ಇಲ್ಲಿ ತಾಳಿಗೆ ಏನು ಮಾಡಬೇಕು? 15 ಇಲ್ಲಿ ಇಡಬೇಕು. 15 1 15 7 ಬರೋಬ್ಬರಿ 7. ಎಕ್ಸ್ ಈಸ್ ಈಕ್ವಲ್ ಟು ಆನ್ಸರ್ ಎಕ್ಸ್ ಈಸ್ ಈಕ್ವಲ್ ಟು 7. ಇನ್ನೊಂದು ಬಾಯಲ್ಲೇನೆ ಮಾಡ್ಬೋದು ನೀವು. ಇದನ್ನು ಹೇಗಂತಂದ್ರೆ ಇತ್ತೊಂದು ಇಲ್ಲಿ 105 ಎಕ್ಸಕ್ಕೆ ಈ 105ಕ್ಕೆ ನೀವು 15ರಲ್ಲಿ ಬಾರಿಸಿಬಿಟ್ರೆ 7 ಬಂದು ಬಿಡ್ತದೆ. ನೀವು ದಿನಾಲು ಮಾಡೋದ್ರಿಂದ ಕಲಿಯೋದ್ರಿಂದ ಬಂದುಬಿಡ್ತದೆ. ತಿಳಿತಲ್ಲ? ಇದು ಎಷ್ಟು ಬಿರಿ ಅದ. ನಾನು ನಿಮಗೆ ಒಂದು ಗಣಿತ ತಿಳಿಸ್ತೀನಿ ನೋಡ್ರಿ. ಎಕ್ಸ್ ಬರೋಬ್ಬರಿ ಏನಾಗ್ತದ? ಇದು ಏನದ? ಗುಣಾಕಾರದ. ಇದು ಚಿಕ್ಕ ಹೋತು ಅಂದ್ರೆ ಭಾಗಾಕಾರ ಆಗ್ತದ. ಅಷ್ಟೇ ನೀವು ತಿಳ್ಕೊಬೇಕಾದದ್ದು. ಎಕ್ಸ್ ಗುಂಡ್ಲೆ -5 is equal to +30. ಇದು ಗುಣಾಕಾರದ ಅಂದ್ರೆ ಬರೋಬ್ಬರಿ ಚಿಕ್ಕ ಹೋತಂದ್ರೆ ಏನಾಗ್ತದೆ? ನೀವು ಹೇಳ್ರಿ, ಭಾಗಾಕಾರ ಆಗಿಬಿಡ್ತದ. ಅದು ಎಕ್ಸ್ ಬರೋಬ್ಬರಿ ಬರ್ಬೇಕಾದ್ರೆ ಏನು ಮಾಡ್ಬೇಕು? ಇದೊಂದು ಭಾಗಾಕಾರ ಮಾಡ್ರಿ. ಅದು ಭಾಗಾಕಾರ ಅಂದ್ರೆ ಇದ್ರ ತಳಗೆ ಹಚ್ಬೇಕು ನೀವು. ಸರಳದದು. ಎಕ್ಸ್ ಈಸ್ ಈಕ್ವಲ್ ಟು +30. ಇದು ಗುಣಾಕಾರ ಇದ್ದದ್ದು ಚಿಕ್ಕೋತ ಭಾಗಾಕಾರದಾಗ ಏನಾಗ್ತದ? -5 ಆಗ್ತದ. ಉತ್ತರ ಪ್ಲಸ್ ಭಾಗಲೆ ಮೈನಸ್ ಈಸ್ ಈಕ್ವಲ್ ಟು -5 1 5 6 ಬರೋಬ್ಬರಿ -6. ಆನ್ಸರ್ ಈಸ್ ಈಕ್ವಲ್ ಟು -6. ನೋಡಿ, ಒಂದ್ಸಲ ನೀವು ತಿಳ್ಕೊಂಡು ನೋಡಿದ್ರೆ ಯಾವ ಗಣಿತ ಬಿರಿಯಲ್ಲ. ಇವು ಋಣಚಾಂಕಿ ಇಂಥವೆಲ್ಲ ನಾಳೆ ನಿಮಗೆ ಸೈನಿಕ್ ಸ್ಕೂಲಲ್ಲಿ ಬಿದ್ದೇ ಬೀಳ್ತಾವ. ಎಲ್ಲ ಅಭ್ಯಾಸ ಚೇಂಜ್ ಆಗ್ಯದ ಈಗ.
ಇಂಥವೆಲ್ಲ ಲೆಕ್ಕಗಳನ್ನು ನಿಮಗೇನಿಲ್ಲ ಅಂದ್ರೆ ಮಿನಿಮಮ್ ಒಂದು 8ರಿಂದ 10 ಲೆಕ್ಕ ಬೀಳ್ಬೋದು. ಎಲ್ಲ ರೀತಿಯ ನಾಲೆಜ್ ಇಂಥ ಗಣಿತಗಳನ್ನು ಕಲಿಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಿಮಗೆ ನಾಲೆಜ್ ಜಾಸ್ತಿ ಬರ್ತದೆ. ಬೀಜೋಕ್ತಿ ಪದ ಅಂದ್ರೆ ಹೆಂಗೆ ಮಾಡಬೇಕು ನೋಡ್ರಿ. ಅವು ಚಿನ್ನ ಕೊಟ್ಟಾನಂದ್ರೆ ಇದು ಮೈನಸ್ ಇದ್ದದ್ದು ಈಚೆಕೋ ಭಾಗಾಕಾರ ಮಾಡಿದಾಗ ಇಲ್ಲಿ ಮೈನಸ್ ಭಾಗಾಕಾರ ಮಾಡಿದಾಗ ಇಲ್ಲಿ ಮ್ಯಾಲ್ ಪ್ಲಸ್ ಅದ ತಳ ಭಾಗಾಕಾರ ಅದ ಮೈನಸ್ ಅದ ಅಂದ್ರೆ ಅದು ಉತ್ತರ ಮೈನಸ್ ಆಗ್ತದ. ನೇಮ್ ಏನದ ಪ್ಲಸ್ ಭಾಗಿಲೆ ಮೈನಸ್ ಈಸ್ ಈಕ್ವಲ್ ಟು ಮೈನಸ್, ಮೈನಸ್ ಭಾಗಿಲೆ ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್. ಈ ಸೂತ್ರ ನೆನ್ಪಿಟ್ಕೋಬೇಕು. ಯಾಕಡೆ ಮ್ಯಾಲ್ ಮೈನಸ್ ಇರಲಿ ತಳ ಪ್ಲಸ್ ಇರಲಿ, ತಳ ಪ್ಲಸ್ ಇರಲಿ ಮ್ಯಾಲ್ ಮೈನಸ್ ಇದ್ರ ಸದ್ಯಕ್ಕೆ ಉತ್ತರದಾಗ ನೀವು ಮೈನಸ್ ಅಂತ ಹೇಳ್ತೀವಿ. ಒಂದು ಮಾದರಿ ಕೊಟ್ಟೊಂದು ಮಾಡ್ರಿ ನಾವು ವಿಡಿಯೋ ಆನ್ ಮಾಡ್ರಿ. ಅಷ್ಟೇ ಟೈಮ್ ಕೊಟ್ಟಿರ್ತಾನೆ ನಾ ಸರ್ದಾಗೆ ನಿಮ್ಗೆ ಗಣಿತ ಮಾಡ್ಲಿಕ್ಕೆ ಬರ್ತಾವ. ಈಗ ನಾವು ಎಕ್ಸ್ ಇಂಟು ಮೈನಸ್ ಇದು ಪ್ಲಸ್ 5 ಈಸ್ ಈಕ್ವಲ್ ಟು ಮೈನಸ್ 40. ಎಕ್ಸ್ ಈಸ್ ಈಕ್ವಲ್ ಟು ನೋಡ್ರಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 40 ಗುಣಾಕಾರ ಇದ್ದದ್ದು ಚಿಕ್ಕೋತಂದ್ರೆ ಭಾಗಾಕಾರ ಆಗ್ತದ. ಏನು ಬರ್ತದ ಪ್ಲಸ್ 5 ಮೈನಸ್ ಭಾಗಿಲೆ ಪ್ಲಸ್ ಈಸ್ ಈಕ್ವಲ್ ಟು ಮೊದಲ ಐನ ಚಿಹ್ನೆಗಳ ಉತ್ತರ ತಕ್ಕೋರಿ. ಏನಾಗ್ತದ ನೋಡ್ರಿ 5 ಒಂದಲೆ 5 ಎಂಟ್ಲೆ ಬರೋಬರಿ ಮೈನಸ್ 8. ಆನ್ಸರ್ ಈಸ್ ಈಕ್ವಲ್ ಟು -8. ನೋಡಿ ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡ್ರಿ. ಮಾಡೋದಾತಂದ್ರೆ ತಿಳಿಸ್ರಿ. ನಿಮಗೆ ಬಂತು ಅಂತಂದ್ರೆ ಎಷ್ಟು ಇದು ಅನ್ನಿಸ್ತದ ನೋಡ್ರಿ -8. ಸರಿಯಾಗಿ ತಿಳ್ಕೊಬೇಕು. ಆಮೇಲೆ ಇದ್ರಾಗ ಏನು ಬರ್ತಾವ ನಿಮಗೇನು ಮುಂದೆ ಬರ್ಬರ್ತಾ ಏನು ಬರ್ತಾವಪ್ಪ ಅಂತಂದ್ರೆ ದೊಡ್ಡ ಭಾಗಾಕಾರ ವಿಷಯದೊಳಗೆ ಬರ್ತಾವ. ಅಂಥವೆಲ್ಲ ನೀವು ಕಲಿಬೇಕು. ನೀವು ಸೆಟ್ ಅಷ್ಟೇ.